ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು, ಲಸು, ಸೋನಿ 3 ಜನನು ಹಾಗೆ ಬೇಕರಿ ಹತ್ರ ಹೋಗೋಣ ಅಂತ ಹೋಗ್ತಾ ಇದ್ವಿ. ಅಲ್ಲಿ ಕೂಡ ಇವಾಗ ತಿಂಡಿ ತಗೊಂಡು ವಾಪಸ್ ಬರ್ತಾ ಇದ್ದೀವಿ ಮನೆ ಹತ್ರ. ಇವ್ರ ಮನೆ ಒಳಗಡೆ ಇರೋದ್ರಿಂದ ಅದ್ ಬೇಕು ಇದ್ ಬೇಕು ಅಂತ ಕೇಳ್ತಾನೆ ಇರ್ತಾರೆ. ಅಂಗಡಿ ಸ್ವಲ್ಪ ದೂರ ಇರೋದ್ರಿಂದ ಹಾಗೆ ಬೇಕರಿಗೆ ಹೋಗಿ ಇಬ್ರಿಗೂ ಕೂಡ ಒಂದೊಂದ್ ಜೆಮ್ಸು ಮತ್ತೆ ಇಬ್ರಿಗೂ ಒಂದೊಂದ್ ಡೈರಿ ಮಿಲ್ಕು, 2 ಪಪ್ಸು ಮತ್ತೆ ಕೇಕ್‌ನ ತಂದ್ಕೊಟ್ಟೆ. ಅಂದ್ರೆ ಅಲ್ಲಿ ನಮ್ಮನೇಲಿ ಅಂಗಡಿ ಇತ್ತಲ್ಲ, ಯಾವಾಗ್ಲೂ ಅವ್ರಿಗೆ ಬೇಕಾದಾಗ ತಗೊಂಡ್ ತಿಂತಿದ್ರು. ಇಲ್ಲಿ ಸ್ವಲ್ಪ ಅವ್ರಿಗೆ ಇದಾಗ್ಬಿಟ್ಟಿತ್ತು. ಹಾಗಾಗಿ ಹೊರಗಡೆ ಹೋಗಿ ಇವಾಗ ಇಬ್ರಿಗೂ ಕೂಡ ತಂದ್ಕೊಟ್ಟೆ. ರಸಗ್ ನೋಡಿ ಇವಾಗ ಅವನಿಗೆ ಸಪ್ರೇಟ್ ಮಾಡ್ಕೊಡ್ಬೇಕಾಗಿತ್ತು. ನಾನ್ ತಿನ್ಸಕ್ ಹೋದ್ರೆ ತಿಂತಾ ಇರ್ಲಿಲ್ಲ. ಹಾಗೆ ಸೋನಿಗೂ ಕೂಡ ಹಾಕ್ಕೊಟ್ಟಿದ್ದೆ. ಅವಳು ಕೂಡ ತಿಂತಾ ಇದ್ಲು. ಹಾಗೆ ಸ್ವಲ್ಪ ಇಲ್ಲಿ ಬೆಂಗಳೂರಲ್ಲಂತೂ ಫುಲ್ಲು ಕೋಲ್ಡ್ ಇತ್ತು. ಅಂದ್ರೆ ತಲೆ ಒಣಗಿಸಕ್ ಕೂಡ ಅಷ್ಟೊಂದು ಬಿಸ್ಲೇ ಇರ್ಲಿಲ್ಲ. ಹಾಗಾಗಿ ಟೆರೇಸ್ ಮೇಲೆ ಹೋಗಿ ಇವಾಗ ಇಬ್ರು ಲಸು ಮತ್ತೆ ಸೋನಿ ಆಟ ಆಡ್ತಿದ್ರು. ಹಾಗೆ ನಾನು ಕೂಡ ಸ್ವಲ್ಪ ತಲೆ ಎಲ್ಲ ಒಣಗಿಸ್ಕೊಂಡ್ ಬರೋಣ ಅಂತ ಹೋಗ್ತಾ ಇದೀವಿ. ಅಲ್ಲೇ ಆಟ ಆಡ್ತಾ ಇದ್ರು. ನಮ್ಮ ಮನೇಲಿ ಸ್ವಲ್ಪ ಇಕ್ಕಟ್ಟಾಗಿರೋದ್ರಿಂದ ಅವ್ರಿಗೆ ಅಲ್ಲಿ ಆಟ ಆಡಕ್ ಸ್ವಲ್ಪ ಇದಾಗಲ್ಲ ಅಂದ್ಬಿಟ್ಟು ಟೆರೇಸ್ ಮೇಲೆ ಕಟ್ಕೊಂಡು ಹೋಗಿ ಸ್ವಲ್ಪ ಹೊತ್ತು ಆಟ ಆಡ್ಸ್ಕೊಂಡು ಇವಾಗ ಮನೆಗ್ ಬಂದೆ. ನನ್ನ ತಂಗಿ ಇವತ್ತು ಜಾಮೂನ್ ಮಾಡಕ್ಕ ಅಂತ ಅಂದ್ಲು. ಅದಕ್ಕೆ ನಾನೇ ಕಲ್ಸ್ಕೊಡ್ತೀನಿ, ನೀನೇ ಮಾಡು ಅಂತ ಹೇಳ್ದೆ. ಜಾಮೂನ್ ಪಾಕೆಟ್ 2 ತಂದಿದ್ರು. ಅಂದ್ರೆ ಇದು 20 ರೂಪಾಯಿ ಪಾಕೆಟ್ ಏನೋ 2 ತಂದಿದ್ಲು. ದೊಡ್ಡದಿರ್ಲಿಲ್ಲ ಅಂತ ಹೇಳಿದ್ರು. ಸರಿ ಬಿಡು ಸಾಕು ಅಂದ್ಬಿಟ್ಟು ಇವಾಗ ನಾನೇ ಹಿಟ್ಟನ್ನೆಲ್ಲ ಕಲ್ಸ್ಕೊಡ್ತಾ ಇದ್ದೀನಿ. ಸ್ವಲ್ಪ ಹಾಲು ಹಾಕೊಂಡು ಹಿಟ್ಟನ್ನ ಕಲ್ಸ್ಕೊಟ್ಟೆ. ಇವಾಗ ಅವಳೇ ಎಲ್ಲ ಜಾಮೂನ್ ಎಲ್ಲ ಮಾಡ್ಕೊಂಡ್ ಬಂದ್ ಕೊಟ್ಲು. ತಗೋ ತಿನ್ನು ಅಂತ, ಹೇಗಿದೆ ಅಂತ ಹೇಳು ಅಂತ. ಚೆನ್ನಾಗಿತ್ತು. ಅದೇ ಸ್ವಲ್ಪ ಉಂಡೆ ಎಲ್ಲ ದೊಡ್ಡದ್ ಮಾಡಿ ಕೊಟ್ಬಿಟ್ಟಿದ್ದೆ ನಾನೇ. ಸ್ವಲ್ಪ ಚಿಕ್ಕದ್ ಉಂಡೆ ಮಾಡ್ಬೇಕಾಗಿತ್ತು. ಅದೇ ಟೇಸ್ಟ್ ಅಂತೂ ಚೆನ್ನಾಗಿತ್ತು. ಹಾಗೆ ಜಾಮೂನ್ ಎಲ್ಲ ತಿನ್ಕೊಂಡು ಲಸು ಮತ್ತೆ ನಾನು ಮನಿಕೊಂಡು ಇಬ್ರು ಕೂಡ ತರಲೆ ಮಾಡ್ತಾ ಇದ್ವು. ವಿಡಿಯೋ ಮಾಡಿದ್ರೆ ಸಾಕು ಲಸು ಕೈಯೆಲ್ಲ ತೋರ್ಸೋದು ಅದೆಲ್ಲ ಮಾಡ್ತಿದ್ದ. ಹಾಗೆ ಅಪ್ಪ ಅವರೆಲ್ಲ ಬಂದಿದ್ರು. ಅಂದ್ರೆ ಸಾಯಂಕಾಲ ಆಗಿತ್ತಲ್ಲ, ಬಂದ್ರು. ನಮ್ಮಪ್ಪ ಯಾವಾಗ್ಲೂ ನ್ಯೂಸ್ ನೋಡ್ಕೊಂಡು ಕುಂತಿರ್ತಾರೆ. ಹಾಗೆ ಇದು ಇವತ್ತು ಮತ್ತೆ ಬೆಂಗಳೂರಿಂದ ಊರ್ ಕಡೆ ಬರಕ್ಕೆ ರೆಡಿ ಆಗ್ತಾ ಇದ್ದೀನಿ. ಅಂದ್ರೆ ಒಂದ್ 12 ದಿವಸ ಆಯ್ತು ಊರ್ ಬಿಟ್ಟು. ಇವಾಗ ಮತ್ತೆ ಊರ್ ಕಡೆ ಹೋಗಕ್ಕೆ ಇವಾಗ ಬೆಳಿಗ್ಗೆನೆ ರೆಡಿ ಆಗ್ತಾ ಇದೀವಿ. ನಾನು, ಲಸು ಮತ್ತೆ ಸೋನಿನ ಅವ್ರಿಗೆ ಫಸ್ಟ್ ರೆಡಿ ಮಾಡ್ಬಿಟ್ಟು ಇವಾಗ ನಾನು ರೆಡಿ ಮಾಡ್ತಾ ಇದ್ದೀನಿ. ನಾನು ಫೇಸ್ಗೆ ಇಲ್ಲಿ ಹಿಮಾಲಯ ಕೇಸರ್ ಕ್ರೀಮ್ನ ಯೂಸ್ ಮಾಡ್ತಾ ಇದ್ದೀನಿ. ಅಂದ್ರೆ ನಾನು ಹೊರಗಡೆ ಹೋಗ್ಬೇಕಾದ್ರೆ ಅಷ್ಟು ಕ್ರೀಮ್ನ ಯೂಸ್ ಮಾಡಲ್ಲ. ಯಾಕಂದ್ರೆ ನಂಗೆ ಆ ಯಾವ ಸ್ಮೆಲ್ಲು ಕೂಡ ಇಷ್ಟ ಆಗಲ್ಲ. ಹಾಗಾಗಿ ನಂಗೆ ಬೇಗನೆ ರೆಡಿಯಾಗಿ, ಅಂದ್ರೆ ಇನ್ನು 8-9 ಗಂಟೆಗೆ ರೆಡಿ ಆಗ್ತಾ ಇದ್ದೀನಿ. ಅಮ್ಮನೇ ಲಸು ಮತ್ತೆ ಸೋನಿಗೆ ಇಬ್ರಿಗೂ ಕೂಡ ರೆಡಿ ಮಾಡಿ ಹೋಗಿದ್ರು. ಹಾಗೆ ಇಲ್ಲಿ ನನ್ನ ತಂಗಿದು ಡಾರ್ಕ್ಲರ್ ಇತ್ತಲ್ಲ, ಅದನ್ನ ಸ್ವಲ್ಪ ಕಣ್ಣತ್ರ ಇದ್ ಮಾಡ್ಕೊಂಡೆ. ಬಳೆ ಮತ್ತೆ ಉಂಗ್ರನ ನಮ್ಮಮ್ಮ ನನ್ಗೆ ಸಾಯಂಕಾಲ ತಂದ್ಕೊಟ್ರು. ಅವರೇ ನನಗೆ ಗೊತ್ತಿಲ್ಲದೆ ಇದೇ ಬಳೆ ಹಾಕೊಂಡು ಹೋಗು, ಒಂದ್ ಸೈಡ್ ಒಂದೊಂದೇ ಬಳೆ ಹಾಕೊಂಡು ಹೋಗ್ತೀಯಾ ಅಂತ ಅಂದ್ರು. ಸರಿ ಬಿಡು, ನೀನ್ ತಂದ್ಕೊಟ್ಟಿದ್ದೆ ಹಾಕೊಂಡು ಹೋಗ್ತೀನಿ ಅಂತ ಬಳೆ ಮತ್ತೆ ಉಂಗ್ರನ ಹಾಕೊಟ್ರು. ಅಂದ್ರೆ ಅದು ಬೆಳ್ಳಿ ಉಂಗ್ರ ತಂದ್ಕೊಟ್ರು ಅಮ್ಮ. 500 ರೂಪಾಯಿ ಅಂತೆ. ಅದು ಅಂದ್ರೆ ನಮ್ಮಮ್ಮ ಸ್ವಲ್ಪ ಇದ್ ಮಾಡಿ 300 ರೂಪಾಯಿನೋ ಕೊಟ್ಟು ತಂದಿದ್ದಾರೆ. ಚೆನ್ನಾಗಿತ್ತು ಡಿಸೈನು. ಹಾಗೆ ಇವಾಗ ರೆಡಿಯಾಗಿ ನೋಡಿ ಈ ತರ ರೆಡಿ ಆಗಿದ್ದೀನಿ ಸಿಂಪಲ್ ಆಗಿ. ಹಾಗೆ ಕುಂಕುಮ ಎಲ್ಲ ಇಟ್ಕೊಂಡೆ. ಅಂದ್ರೆ ಇದು ಧರ್ಮಸ್ಥಳದ ಕುಂಕುಮ ಇಟ್ಕೊಂಡು ಹೋಗು ಅಂತ ನಮ್ಮಮ್ಮ ಸ್ವಲ್ಪ ಇದ್ ಮಾಡಿ ಹೇಳ್ತಾ ಇದ್ರು. ದೇವಸ್ಥಾನದೈತೆ, ಅರಿಶಿನ ಕುಂಕುಮ ಎಲ್ಲ ತಗೊಂಡೋಗು. ಅಂದ್ರೆ ಅಮ್ಮ ಬೆಳಗ್ಗೆನೆ ಹೋಗ್ಬಿಟ್ಟಿದ್ರು ಕೆಲ್ಸಕ್ಕೆ. ನಾನು ಮತ್ತೆ ನನ್ನ ತಂಗಿನೇ ಬಿಟ್ಟು ಬರ್ತೀನಿ ಅಂತ ಹೇಳಿದ್ಲು. ಅಂದ್ರೆ ನಾನು ಒಬ್ಳೆ ಬರೋಕ್ಕಾಗಲ್ಲ, ಯಾಕಂದ್ರೆ ಲಗೇಜು ಇರುತ್ತೆ. ಲಸು ಮತ್ತೆ ಸೋನಿ ತರಲೆ ನೋಡಿದ್ದೀರಲ್ಲ ನೀವೇ ಹೇಗೆ ಆಡ್ತಿರ್ತಾರೆ ಅಂತ. ಹಾಗೆ ಇವಾಗ ರೆಡಿ ಎಲ್ಲ ಆಗಿ ತಲೆ ಎಲ್ಲ ಬಾಚ್ಕೊಂಡೆ. ಅಂದ್ರೆ ಅಮ್ಮ ನೆನ್ನೆನೆ ಅವ್ರ ಫ್ಯಾಕ್ಟ್ರಿ ಹತ್ರ ಏನೋ ಹೂವು ಮಾರ್ತಿರ್ತಾರಲ್ಲ, ಹಾಗೆ ಲೂಸ್ ಅಂದ್ರೆ ಕಟ್ಟಿಲ್ದೆ ಹೂವು ಅದನ್ನ ತಂದು ಅದನ್ನೆಲ್ಲ ಕಟ್ಟಿ ಇವಾಗ ಹೂವನ್ನೆಲ್ಲ ಮುಟ್ಕೊಂಡು ಹೋಗ್ರಿ ಅಂತ ಎಲ್ಲ ತೆಗ್ದಿಕ್ಬಿಟ್ಟು ಹೋಗಿದ್ರು ರೆಡಿಯಾಗಿ. ಆದ್ರೂ ನಮ್ಮಮ್ಮ 1 ಅವರ್ ಏನೋ ಲೇಟಾಗಿ ಹೋದ್ರು. ಆದ್ರೆ ನಾವು ಹೋಗಮ್ಮ ಅಂತ ಅಂದಿದ್ದಕ್ಕೆ ಹೋದ್ರು. ಅಂದ್ರೆ ನಮ್ಗೆ ಸ್ವಲ್ಪ ಲಗೇಜ್ ಎಲ್ಲ ಇದಾಗುತ್ತಲ್ಲ, ಎತ್ಕೊಂಡಲ್ಲಿ 8ನೇ ಮೈಲಿಗೆ ಹೋಗಿ ಮತ್ತೆ ಬಸ್ ಹತ್ತೋದು ಅದೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ ಅಮ್ಮನೇ 1 ಅವರ್ ಲೇಟ್ ಆಗಿದ್ರು. ಸರಿ ಬೇಡ ಹೋಗು, ನಾವೇ ಹೋಗ್ತೀವಂತ ಅಂದು ಅಮ್ಮ ಹೋದ್ರು. ನೋಡಿಲ್ಲ, ಸೋನಿ ಕೂಡ ಇವಾಗ ರೆಡಿ ಆಗಿದ್ದಾಳೆ. ಅಂದ್ರೆ ಮೇಲ್ಗಡೆ ಟೆರೇಸ್ ಮೇಲೆ ಒಂದ್ ಅಂಕಲ್ ಇದ್ದಾರೆ ಪಾಪ. ಅವರು ಲಸು ಮತ್ತೆ ಸೋನಿನ ತುಂಬಾ ಹಚ್ಕೊಂಡ್ಬಿಟ್ಟಿದ್ರು. ಅವ್ರ ಜೊತೆ ಆಟ ಆಡ್ತಿದ್ರಲ್ಲ, ಇವತ್ತು ಹೋಗ್ತೀವಿ ಅಂದಿದ್ದಕ್ಕೆ ಪಾಪ ಅಂಕಲಿಗೆ ಬೇಜಾರಾಗ್ಬಿಟ್ಟೈತೆ. ಅವ್ರನ್ನ ಆಟ ಆಡಿಸ್ತಾ ಇದ್ರು. ಬರ್ಬೇಕಾದ್ರೆ ಪಾಪ ಅಂಕಲ್ 20 ರೂಪಾಯಿ ಕೊಟ್ಟಿದ್ರು. ಹಾಗೆ ಜೋಳ ಅವ್ರು ಬಂದಿದ್ರು. ಅಂದ್ರೆ ತುಂಬಾ ದಿವಸ ಆದ್ಮೇಲೆ ಜೋಳ ತಿನ್ಬೇಕು ಅಂತ ಅನಿಸ್ತಿದ್ರು. ಸೋನಿ ತಗೊಳಮ್ಮ ಅಂತಿದ್ಲು. ಅಂದ್ರೆ ಬರೋ ಟೈಮಲ್ಲಿ ತಗೊಂಡು ಬೇಯಿಸ್ಬಿಟ್ಟು ಹಂಗೆ ಕವರಲ್ಲಿ ಹಾಕೊಂಡ್ ಬಂದ್ವು. ಇವಾಗ ಮತ್ತೆ ಇಲ್ಲಿಗೆ ತಂದು ಬೇಯಿಸೋದ್ ಬೇಡ ಅಂದ್ಬಿಟ್ಟು ಅಲ್ಲೇ ಬೇಯಿಸ್ಕೊಂಡ್ ಬಂದ್ವು.
ನೋಡಿ ಇವಾಗ ಬಸ್ ಹತ್ತಿದೀವಿ. ಸೋನಿ ನೋಡಿ ಸಪ್ರೇಟಾಗಿ ಹೋಗಿ ಕುತ್ಕೊಂಡ್ಬಿಟ್ಟಿದ್ದಾಳೆ. ನೀನು ವಾಮಿಟ್ ಮಾಡ್ತೀಯ, ನಾನು ನಿನ್ ಪಕ್ಕ ಬರಲ್ಲ ಅಂದ್ಬಿಟ್ಟು ಅಲ್ಲಿ ಕುಂತಿದ್ದಾಳೆ. ಅಂದ್ರೆ ನಂಗೆ ಬಸ್ಸಲ್ಲಿ ಮತ್ತೆ ಕಾರಲ್ಲಿ ಈ ತರ ವಾಮಿಟ್ ಅಂತ ತುಂಬಾನೇ ಆಗುತ್ತೆ. ಏನು ತಿನ್ಲಿಲ್ಲ ಅಂದ್ರೂ ಕೂಡ ಈ ಗುಟ್ಕಾ ಐಟಮ್ಸ್ ಎಲ್ಲ ತಿಂತಾರಲ್ಲ ಅವ್ರ ಪಕ್ಕ ಕುತ್ಕೊಂಡ್ರೆ ಸಾಕು. ಮತ್ತೆ ಈ ತಿಂಡಿ ಐಟಮ್ಸ್ ಯಾರೆಲ್ಲ ತಿಂತಿದ್ರೆ ಅದ್ರ ಸ್ಮೆಲ್ಗೆ ವಾಮಿಟ್ ಬಂದ್ಬಿಡುತ್ತೆ. ಹಾಗಾಗಿ ನಾನು ಅಂದ್ರೆ ಫುಲ್ ಸುಸ್ತಾಗ್ಬಿಡ್ತೀನಿ ಬಸ್ಸಲ್ಲಿ ಹೋದ್ರೆ. ಅಂದ್ರೆ ಬೆಂಗಳೂರಿಂದ ಇಲ್ಲಿಗೆ ಬರಕ್ಕೆ ಒಂದು 4-5 ಅವರ್ ಆಗುತ್ತಲ್ಲ. ಫುಲ್ ಹಿಂಸೆ ಅನ್ಸುತ್ತೆ ಬಸ್ಸಲ್ಲಿ ಕುತ್ಕೊಳ್ಳೋಕೆ ಆಗಲ್ಲ. ನನ್ಗಂತೂ ಹಿಂಸೆ ಅನ್ನಿಸ್ತಾ ಇರುತ್ತೆ. ಹಾಗೆ ಇವಾಗ ತುಮಕೂರಿಗೆ ಬಂದು ಅಂದ್ರೆ ತುಮಕೂರು ಬಸ್ ಸ್ಟ್ಯಾಂಡ್, ನಮ್ದು ಹೊಸ ಬಸ್ ಸ್ಟ್ಯಾಂಡ್ ಇದೆಯಲ್ಲ, ತುಮಕೂರು ಹೊಸ ಬಸ್ ಸ್ಟ್ಯಾಂಡು, ಅಲ್ಲಿಗೆ ಬಂದು ಅಂದ್ರೆ ನಮ್ಮ ತುಮಕೂರು ನಮಗೆ ಹೆಮ್ಮೆ ಅಲ್ವಾ. ಅಂದ್ರೆ ಅವ್ರವ್ರು ಅವ್ರವ್ರಿಗೆ ಹೆಮ್ಮೆ, ಹಾಗೆ ನಮ್ಮ ತುಮಕೂರು ನಮ್ಗೆ ಹೆಮ್ಮೆ ಅನ್ನೋ ತರ ಇವಾಗ ತುಮಕೂರು ಬಸ್ ಸ್ಟ್ಯಾಂಡಿಗೆ ಬಂದ್ವು. ಇದು ತುಮಕೂರು ಹೊಸ ಬಸ್ ಸ್ಟ್ಯಾಂಡು. ಅಂದ್ರೆ ಎಲ್ಲೂ ನಾವು ಇಳಿಲಿಲ್ಲ. ನಂಗೆ ಫುಲ್ ಅಂತೂ ವಾಮಿಟ್ ಆಗ್ತಾ ಇತ್ತು. ನಂಗೆ ಕಣ್ಣು ಮುಚ್ಚಿದ್ರೆ ಸಾಕು. ಅದ್ರಲ್ಲಿ ಬೇರೆ ಲಸು ಬೇರೆ ಸ್ವಲ್ಪ ಹೊತ್ತು ಮನಿಕೊಂಡಿದ್ದ. ಆಮೇಲೆ ಮತ್ತೆ ಎದ್ದು ಇದ್ ಮಾಡ್ತಿದ್ದ. ಇಲ್ಲಿ ಊಟಕ್ಕೆ ಅಂತ ಸ್ವಲ್ಪ ಹೊತ್ತು ನಿಲ್ಸಿದ್ರು. ಅಂದ್ರೆ ಗುಬ್ಬಿ ಹತ್ರ ಏನೋ ನಿಲ್ಸಿದ್ರು. ಫುಲ್ ವಾಮಿಂಟ್ ಅಂದ್ರೆ ಒಂದ್ ಸತಿ ವಾಮಿಟ್ ಮಾಡಿ ಈಗ ಕುತ್ಕೊಂಡಿದ್ದೆ. ವಾಮಿಂಟ್ ಆಗೇ ಹೋಯ್ತು. ಅದೆಷ್ಟು ಇದ್ ಮಾಡಿದ್ರು. ಹಾಗೆ ಇವಾಗ ಮನೆಗೆ ಬಂದು ಕುತ್ಕೊಂಡೆ. ಫುಲ್ ಈ ತರ ಸುಸ್ತಾಗ್ಬಿಟ್ಟೆ. ಇವಾಗ ಮುದ್ದೆ ಮತ್ತೆ ಮೊಳಕೆ ಕಟ್ಟಿದ ಹುರುಳಿಕಾಳು ಸಾಂಬಾರ್ನೆಲ್ಲ ಮಾಡ್ಕೊಂಡು ತಿಂದ್ವು. ಇದು ಬೆಳಗ್ಗಿನ ಲಾಗು, ಅಂದ್ರೆ 2 ಡೇಸ್ ಕಂಟಿನ್ಯೂ ಲಾಗ್ನ ಶೇರ್ ಮಾಡಿದ್ನಲ್ಲ, ಹಾಗೆ ಇದು ಗುರುವಾರ ಬೆಳಗ್ಗಿನ ಲಾಗು. ನೋಡಿ ಇಲ್ಲಂತೂ ಇಲ್ಲೂ ಕೂಡ ಅದೇ, ಇದು ಫುಲ್ ಕೋಲ್ಡ್ ವಾತಾವರಣ ಎಲ್ಲ. ಹಾಗೆ ಇವತ್ತು ನಾನು ಬೆಂಗಳೂರಲ್ಲಿ ಏನೇನು ಪರ್ಚೇಸ್ ಮಾಡಿದ್ದೆ ಅದನ್ನೆಲ್ಲ ನಿಮ್ಮ ಮುಂದೆ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಹಿಮಾಲಯದಲ್ಲಿ ಏನೇನು ಪರ್ಚೇಸ್ ಮಾಡಿದೆ ಅಂತ ಇವಾಗ ನಿಮ್ಮ ಮುಂದೆ ಶೇರ್ ಮಾಡ್ತಾ ಇದ್ದೀನಿ. ಇದು ನೋಡಿ ಸೋಪು, ಅಂದ್ರೆ ಲಸ್ಸುಗೆ ಅಂತ ತಂದಿದ್ದ ಸೋಪು, ಬೇಬಿ ಸೋಪ್ ಅಂತ. ಇದರಲ್ಲಿ ಈ ಬಾಕ್ಸಲ್ಲಿ 4 ಸೋಪ್ ಇರುತ್ತೆ. ಒಂದು ಸೋಪು 50 ಆ ಥರ ಬೀಳುತ್ತೆ. ಅಂಗಡಿಲಿ ಹೋದ್ರೆ 75 ಆ ಥರ ಬೀಳುತ್ತೆ. ಆದರೆ ಇಲ್ಲಿ 200 ಬಿತ್ತು. ಹಾಗೆ ನನಗೆ ಸ್ವಲ್ಪ ಪಿಂಪಲ್ ಇತ್ತಲ್ಲ, ಹಾಗಾಗಿ ಪಿಂಪಲ್ ಕ್ಲೀನರು ಅದು ತೊಗೊಂಬಂದೆ. ಅದು 45 ಅಷ್ಟೇ. ಪಿಂಪಲ್ ಬೇಗನೆ ಕ್ಲೀನ್ ಆಗುತ್ತೆ. ನಾನು ಯಾವಾಗಲೂ ಅದನ್ನೇ ಯೂಸ್ ಮಾಡ್ತೀನಿ. ಅದು ಆ ವಿಡಿಯೋನು ಕೂಡ ಶೇರ್ ಮಾಡ್ತಾ ಇದ್ದೀನಿ. ಇದು ನೋಡಿ ಕ್ರೀಮು, ಅಂದರೆ ಲಸ್ಸುಗೆ ಮತ್ತು ಸೋನಿಗೆ ಎರಡೂ ಕೂಡ ಬೇಬಿ ಕ್ರೀಮು. ಹಾಗೆ ಇದು ಹಿಮಾಲಯ ಕೇಸರಿ ಕ್ರೀಮ್ ಅಂತ ನಾನು ಯೂಸ್ ಮಾಡ್ತೀನಿ. ಅಂದರೆ ದಿನಾ ಯೂಸ್ ಮಾಡಲ್ಲ ಅದನ್ನು. ಅಂದರೆ ಎಲ್ಲರ ಹೊರಗಡೆ ಹೋಗ್ಬೇಕಾದ್ರೆ ಅಷ್ಟೇ ನಾನು ದಿನ ಯಾವುದೇ ಕ್ರೀಮ್ನ ಯೂಸ್ ಮಾಡಲ್ಲ. ಮುಖ ತೊಳ್ದು ಕುಂಕುಮ ಇಟ್ಕೊತೀನಿ ಅಷ್ಟೇ, ಯಾವುದೇ ಕ್ರೀಮ್ನ ಯೂಸ್ ಮಾಡಲ್ಲ ಅಷ್ಟೊಂದು. ಮತ್ತು ಬೇಬಿ ಲಿಪ್ಸು, ಅದು ಬೇಬಿ ಲಿಚ್ಚಿ ಇದು ಅಂತ, ಅದು ಸೋನಿಗೋಸ್ಕರ ತಂದೆ. ಅದು ಬೇಬಿ ಲಿಪ್ಸು ನೈಟ್ ಯೂಸ್ ಮಾಡ್ತೀನಿ ನಾನು, ನನಗೋಸ್ಕರ ಅಂತ ಅದು ಅಂತಂದೆ. ಇಷ್ಟು ಐಟಮ್ ನಾನು ಹಿಮಾಲಯದಲ್ಲಿ ಪರ್ಚೇಸ್ ಮಾಡಿದ್ದು. ಹಾಗೆ ಇದು ಬಿಗ್ ಬಜಾರಲ್ಲಿ ಅಮ್ಮ ಇದನ್ನ ತಗೋ, ಸೋಪ್ ಹಾಕಿಟ್ಕೋ ಅಂತ ಇದನ್ನ ಕೊಡ್ಸಿರು. ಈ 30 ರುಪೀಸ್ ಇದು. ನಾನು ಹೇಳೋಕ್ಕಿಂತ ಮುಂಚೆ ಅಮ್ಮನೇ ಎಲ್ಲ ಇದನ್ನ ತಗೋ ಅಂತ ಅವರೇ ಕೊಡಿಸಿದ್ರು. ಹಾಗೆ ಇದು ನೋಡಿ ಕೋಲ್ಗೇಟು, ಅಂದರೆ ಅಪ್ಪವ್ರ ಫ್ರೆಂಡ್ ಒಬ್ಬರು ಕೋಲ್ಗೇಟ್ ಫ್ಯಾಕ್ಟ್ರಿಗೆ ಹೋಗ್ತಾರೆ. ಆ ಅಂಕಲು ಇವತ್ತು ಹೋಗ್ತೀವಿ ಅಂದ ತಕ್ಷಣ ಇಷ್ಟೊಂದು ಕೋಲ್ಗೇಟು ಮತ್ತು ಬ್ರಷ್ನ ತಂದು ಕೊಟ್ಟಿದ್ದಾರೆ. ಇದು 100 ಗ್ರಾಮು 250 ಗ್ರಾಮ್ ಅಷ್ಟಿತ್ತು ಕೋಲ್ಗೇಟು. ಅಲ್ಲಿ ಫ್ರೀಯಾಗಿ ಕೊಡ್ತಾರಂತೆ ಅವ್ರಿಗೆ. ಆ ಅಂಕಲ್ ಇವಾಗ ನಮಗೆ ತಂದುಕೊಟ್ರು, ತೊಗೊಂಡೋಗ್ರಿ ಅಂತ. ಹಾಗೆ ಒಂದು ಬ್ರಷ್ ಕೂಡ ತಂದುಕೊಟ್ರು ಸೋನಿಗೆ ಅಂತ. ಅದನ್ನೆಲ್ಲ ಇವಾಗ ನಿಮ್ಮ ಮುಂದೆ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ನೋಡಿ ನಮ್ಮ ಅಪ್ಪಂಗೆ, ಅಂದರೆ ನಮ್ಮಪ್ಪ ಗಾರ್ಮೆಂಟ್ಸ್ಗೆ ಹೋಗ್ತಾರಲ್ಲ, ಅಲ್ಲಿ ಅದೇನೋ ಹಗ್ಗ ಆಟದಲ್ಲಿ ನಮ್ಮಪ್ಪ ಗೆದ್ದಿದ್ದಾರಂತೆ. ಅದು ಬಾಕ್ಸ್ನ ನಮ್ಮಪ್ಪ 2 ನೀನೇ ತೊಗೊಂಡೋಗು ಅಂತಿದ್ರು. ಇಲ್ಲ ನಂಗೆ ಒಂದು ಸಾಕು, ಒಂದು ನೀವೇ ಇಟ್ಕೊಳ್ಳಿ ಅಂತ ಅಂದರು. ಇದು ಫುಲ್ ಗ್ಲಾಸ್ದು 199 ಏನೋ, ಅಂದರೆ 2 ನೀನೇ ತೊಗೊಂಡೋಗು ಅಂತ ಹೇಳ್ತಿದ್ರು. ಬೇಡ ನೀನೊಂದು ಇಟ್ಕೊ, ನಾನು ತೊಗೊಂಡೋಗ್ತೀನಿ ಅಂತ ಒಂದು ತೊಗೊಂಬಂದೆ. ಹಾಗೆ ಒಂದು ಅಮ್ಮ ಅವ್ರಿಗೆ ಕೊಟ್ಟು ಬಂದೆ. ಮತ್ತು ಇದು ನೋಡಿ ಅಂಬ್ರೆಲಾ ಕೊಡೆ 2 ತೊಗೊಂಡಿದ್ವು. ಒಂದು 250 ಏನೋ ಹೇಳ್ತಿದ್ರು, 200 ಮಾಡಿಕೊಂಡು ನಾನು ಒಂದು, ಮತ್ತು ನನ್ನ ತಂಗಿಗೆ ಒಂದು ಕೊಡಿಸಿದ್ರು ಅಮ್ಮ. ಅಂದರೆ ಶಾರ್ಟ್ ಚೆನ್ನಾಗಿದೆ, ಚಿಕ್ಕದಾಗಿ, ಅಂದರೆ ಬ್ಯಾಗಲ್ಲಿ ಇಟ್ಕೊಬೋದು, ನೀನೊಂದು ತೊಗೊಂಡೋಗು ಅಂತ ಇದು ಕೊಡಿಸಿದ್ರು. ಅಂದರೆ ಕಲರ್ಸ್ಗಳಲ್ಲಿ ತುಂಬಾ ಇರಲಿಲ್ಲ, ಅಂದರೆ ಫುಲ್ ಮಿಕ್ಸ್ ಕಲರ್ ಇತ್ತು. ಅದು ಜಾತ್ರೆ ಥರ ಕಾಣಿಸುತ್ತೆ ಅಂತ ಇದೊಂದು ಗ್ರೀನ್ ತೊಗೊಂಡೆ. ಇನ್ನೊಂದು ಬ್ಲ್ಯಾಕ್ ಇತ್ತು. ನನ್ನ ತಂಗಿ ಕೊಡು, ನೀನು ಹಳ್ಳಿ ಇರ್ತೀಯ ಏನಾಗಲ್ಲ ಅಂದ್ಬಿಟ್ಟು ಅವಳು ಬ್ಲ್ಯಾಕ್ ತೊಗೊಂಡು ನನಗೆ ಗ್ರೀನ್ ಕೊಟ್ಟಳು. ಹಾಗೆ ಕಿಚನ್ ಐಟಮ್ಸ್ಗೆ ಒಂದು ಇದು ತೊಗೊಂಬಂದೆ, ಅಂದರೆ ಸೊಂಡಿಗೆ ಮತ್ತು ಬೋಂಡ ಎತ್ತಕ್ಕೆ. ಅದು ಚಿಕ್ಕದಾಗಿ ಫಸ್ಟ್ ಇತ್ತದು, ಸೋನಿ ಅದನ್ನ ಹಾಳು ಮಾಡಿಬಿಟ್ಲು. ಹಾಗಾಗಿ ಇವಾಗ ಸ್ವಲ್ಪ ದೊಡ್ಡದಿರೋದು ಅದೊಂದು ತೊಗೊಂಬಂದೆ, ಸಣ್ಗೆ ಎತ್ತೋದು ಬೋಂಡ ಎತ್ತೋದು. ಹಾಗೆ ಒಂದು ಮಿಕ್ಸರ್ ತೊಗೊಬಂದೆ, ಅಂದರೆ ಹಿಟ್ಟನ್ನ ಕಲಿಸ್ಕೊಳ್ಳೋಕ್ಕೆ. ಹಾಗೆ ಅದು ಇವೆಲ್ಲ ಕ್ಲೀನ್ ಮಾಡೋಕ್ಕೆ ಅದೊಂದು ತೊಗೊಂಡೆ. ಹಾಗೆ ಇದೊಂದು ಪ್ಲೇಟ್ ತೊಗೊಂಡೆ. ಇದು 2 ತೊಗೊಂಡಿದ್ದೆ. ಒಂದು ಅಮ್ಮವ್ರು ಕೊಟ್ಟೆ, ಒಂದೊಂದು ನಾನು ತೊಗೊಂಡೆ. ಇದು ಮಾತ್ರ 2 ನಾನೇ ತೊಗೊಂಡೆ.
ಅಮ್ಮ ನೀನೇ ತಗೊಂಡೋಗು, ನಾನು ತಗೊತೀನಿ ನೆಕ್ಸ್ಟ್ ಅಂದರು. ಅದಕ್ಕಾಗಿ ನಾನು ಇದೆರಡು ತೊಗೊಂಡ್ಬಂದೆ. ಇದು ಪ್ರೈಸ್ ಬಂದು 20 ರುಪೀಸ್ ಒಂದು. ಇದು 2ರಿಂದ 40 ರುಪೀಸ್ ಆಯಿತು, 40 ರೂಪಾಯಿ ಆಯಿತು. ಅಂದರೆ ಇದನ್ನ ಅಮ್ಮ ಬೇಡ ನಾನೇ ತೊಗೊತೀನಿ ಅಂದರು. ಇದನ್ನ ಮಾತ್ರ 2 ತೊಗೊಂಡಿದ್ದೆ, ಒಂದು ಅಮ್ಮವ್ರಿಗೆ ಕೊಟ್ಟೆ, ಒಂದು ನಾನು ತೊಗೊಂಬಂದೆ. ಇದು ರೇಟ್ ಬಂದು 30 ರುಪೀಸ್ ನೋಡಿ. ಅದ್ರ ಹಿಂದೆನೇ ಆಗಿರ್ತಾರೆ ಫಿಕ್ಸ್ಡ್ ರೇಟು ಅದು ಬಜಾರಲ್ಲಿ. ಹಾಗೆ ಇದು ದೀಪ ಇದು ಹಚ್ಚಕ್ಕೆ, ಕರ್ಪೂರ ಹಚ್ಚಕ್ಕೆ ಅಂತ ಒಂದು ತಂದೆ. ಅದು ಹಳೇದು ಅಷ್ಟು ಇದಾಗಿರಲಿಲ್ಲ, ಹಾಗಾಗಿ ಮತ್ತೆ ಇದೊಂದು ತೊಗೊಬಂದೆ. ಇದು ರೇಟ್ ಬಂದು 100 ರುಪೀಸು. ಚೆನ್ನಾಗಿತ್ತು, ಹಾಗಾಗಿ ಇದೊಂದು ತೊಗೊಂಬಂದೆ. ಅಂದರೆ ಅಮ್ಮನೇ ಕೊಡಿಸ್ತಾಯಿದ್ರು, ಇದು ತಗೋ ಅದು ತಗೋ ಅಂತ. ಸಾಕು ಬಿಡಮ್ಮ ಅಂತ ಹೇಳಿದ್ರು, ಕೇಳ್ತಾ ಇರಲಿಲ್ಲ. ತೊಗೊಂಡೋಗು, ವರ್ಷಕ್ಕೊಂದ್ಸತಿ ಬರ್ತೀಯಾ ಅಂದರೆ ನಾನು ಬೆಂಗ್ಳೂರಿಗೆ ಹೋಗೋದು ವರ್ಷಕ್ಕೊಂದ್ಸತಿ ಆಗಿರುತ್ತೆ. ತುಂಬ ದಿವಸ ಹೋಗಲ್ಲ. ಅಂದರೆ ಇಲ್ಲಿ ನಮ್ಮ ಅಮ್ಮವ್ರು ಬಂದರೆ ಇಲ್ಲಿಗೆ ಹೋಗ್ತೀನಲ್ಲ, ಹಾಗಾಗಿ ಒಂದು ವರ್ಷನೇ ಆಗಿತ್ತು ಹೋಗಿ. ಮತ್ತು ಇದೊಂದು ತೊಗೊಂಬಂದೆ. ಇದನ್ನು ಹೊಡೆದೋಗಲ್ಲ, ಇದನ್ನ ತೊಗೊಂಡೋಗಿ ಎಂದು. ಅದ್ರ ರೇಟ್ ಬಂದು 800 ರೂಪಾಯಿ ಅಂತಿದ್ದೀನಿ, ಅಂದರೆ 80 ರೂಪಾಯಿ, 80 ರುಪೀಸು. ಇದ್ರ ಬಂದು 100 ರುಪೀಸು. ಅಂದರೆ ತೊಗೊಂಡೋಗು, ದೇವಸ್ಥಾನಕ್ಕೆಲ್ಲಾರ ತೊಗೊಂಡು ಹೂವು ಅದೆಲ್ಲ ಕೊಡೋಕ್ಕೆ ಚೆನ್ನಾಗಿದೆ ಅಂತ ಇದೊಂದು ತೊಗೊಂಡೆ. ಅಮ್ಮನೇ ಕೊಡ್ತಿದ್ದು, ಅದು ಸೆಲೆಕ್ಟ್ ಎಲ್ಲ ಅಮ್ಮನೇ ಮಾಡಿರೋದು. ಹಾಗೆ ಇದು ನೋಡಿ 2 ಬೌಲು ಅಮ್ಮವ್ರ ಮನೇಲಿ ಸೋನಿನ ಎತ್ಕೊಂಡ್ಬಂದಿರೋದು. ಆ ಬೌಲು ನನಗೆ ಒಂದು 7th ಸ್ಟ್ಯಾಂಡರ್ಡ್ ಬೇಕಾದರೆ ಅಂಚಪಾಳ್ಯ ಅಂತ ಅಲ್ಲಿ ಕರ್ಕೊಂಡೋಗಿದ್ರು. ಅಲ್ಲಿ ಒಂದು ಅಂಕಲ್ಗೆ ಸೇಟು ಅವರು, ಅವರಿಗೇನೋ ಮಕ್ಕಳಿರಲಿಲ್ಲ, ಹಾಗಾಗಿ ಚಿಕ್ಕ ಮಕ್ಕಳು ಅಂತ ನಮಗೆ ಕರ್ಕೊಂಡೋಗಿದ್ರು. ಅಲ್ಲೊಂದು ಆಂಟಿ ಕರ್ಕೊಂಡೋಗಿದ್ರು. ಅಲ್ಲಿ ಆ ಬೌಲಲ್ಲಿ ಒಂದು ಆಪಲು ಮತ್ತು 100 ರುಪೀಸ್ ಅಮೌಂಟು ಮತ್ತು ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಅಲ್ಲಿ ಊಟ ಮಾಡಿಸಿ ನಮಗೆ ಅವರೇ ಮನೆಗೆ ಕರ್ಕೊಂಡೋಗಿದ್ದು ಅವರೇ, ಅಲ್ಲಿಂದ ತೊಗೊಬಂದು ಬಿಟ್ಟಿದ್ದೆ ಅವರು. ಅಷ್ಟೆಲ್ಲ ತೊಗೊಂಡು ಕೊಟ್ಟಿದ್ರು. ಅದಕ್ಕೆ ಅಮ್ಮ ಹೇಳ್ತಿದ್ರು, ನೀನು ತಂದಿರೋ ತೊಗೊಂಡೋಗು ನೀನೇ ಅಂತ. ಅದೊಂದು ಬೌಲ್ ಮಾತ್ರ ನನಗೆ ಇದ್ಬೇಕು ಅಂತ ಸೋನಿ ಎತ್ಕೊಂಡ್ಬಂದಿದ್ದಾಳೆ ನೋಡಿ. ಇಷ್ಟೆಲ್ಲ ಐಟಮ್ನ ತೊಗೊಂಬಂದಿದ್ದೀನಿ ನೋಡಿ. ಇಷ್ಟೆಲ್ಲ ಐಟಮ್ನ ಬೆಂಗಳೂರಿಂದ ತೊಗೊಂಬಂದಿದ್ದೀನಿ. ಹಾಗಾಗಿ ಈ ವಿಡಿಯೋನ ನಿಮ್ಮ ಜೊತೆನ ಶೇರ್ ಮಾಡ್ಕೊತಾ ಇದ್ದೀನಿ. ಇದು ಮತ್ತೆ ವಾಲೆನ, ಅಂದರೆ ಡೈಲಿ ಯೂಸ್ಗೆ ಈ ವಾಲೆನ ಯೂಸ್ ಮಾಡ್ತೀನಲ್ಲ, ಹಾಗಾಗಿ ನಾನು ಈ ವಾಲೆನ ಬಿಚ್ಚಿಕ್ಬಿಟ್ಟು ಹೋಗಿದ್ದೆ ಇಲ್ಲೇನೆ. ಅದು ಚಿಕ್ಕ ಇದ್ದಿತ್ತಲ್ಲ, ಅದನ್ನ ಹಾಕೊಂಡು ಹೋಗಿದ್ನಲ್ಲ. ಇವಾಗ ಮತ್ತೆ ಅದನ್ನು ಇದು ಮಾಡ್ತಾಯಿದ್ದೀನಿ. ಅಂದರೆ ಡೈಲಿ ಯೂಸ್ಗೆ ಹಾಕಲ್ಲ ನಾನು ಅಷ್ಟೊಂದು. ಅದು ಕೆಳಗಡೆ ಇದೆಯಲ್ಲ ಜುಮ್ಕಿ, ಅದೆಲ್ಲ ಮನ್ಬೇಕಾದ್ರೆ ಸ್ವಲ್ಪ ಡಿಸ್ಟರ್ಬ್ ಆಗುತ್ತೆ. ಹಾಗಾಗಿ ಅಂದರೆ ಅಲ್ಲಿ ಎಲ್ಲರೂ ಹೋಗಬೇಕಂದ್ರೆ, ಹೊರಗಡೆ ಹೋಗಬೇಕಂದ್ರೆ ಮಾತ್ರ ಅದನ್ನ ಹಾಕ್ಕೊತೀನಿ, ಇಲ್ಲ ಅಂದರೆ ಡೈಲಿ ಯೂಸ್ಗೆ ಅದನ್ನೇ ಹಾಕ್ಕೊತೀನಿ. ಆ ವಾಲೆ ಬಂದು ನಾನು SLC ಇದ್ನಲ್ಲ, ಆ ಟೈಮಲ್ಲಿ SLCಲಿ ಸ್ಕಾಲರ್ಶಿಪ್ ಅಂತ ಕೊಡ್ತಾರೆ. ಅಂದರೆ ಇದು ಎಲ್ಲರಿಗೂ ಕೊಡಲ್ಲ. ಅಂದರೆ ಅಮ್ಮ ಅವ್ರ ಗಾರ್ಮೆಂಟ್ಸ್ ಕಡೆಯಿಂದ ನನಗೆ 6000 ಅಮೌಂಟ್ ಬಂತು. ಆ ಅಮೌಂಟಲ್ಲಿ ತೊಗೊಂಡಿರೋ ವಾಲೆ. ಅದು 1 ಗ್ರಾಮ್ ಇದೆ ಅಷ್ಟೇ. ಇದನ್ನು ಒಂದು 2 ವರ್ಷ ಆಯಿತು ಅಷ್ಟೇ, ರೀಸೆಂಟಾಗಿ ತೊಗೊಂಡಿದ್ದು. ಇದನ್ನೇನು ಡೈಲಿ ಯೂಸ್ ಮಾಡಲ್ಲ, ಹಾಗಾಗಿ ಇವಾಗ ತೆಗೆದ್ಬಿಟ್ಟು ಆ ವಾಲೆನ ಹಾಕ್ಕೊತಾ ಇದ್ದೀನಿ. ಅದು 1 ಗ್ರಾಮು ಏನೋ ಅಷ್ಟು ಇದ್ದಿದೆ. ಈ ವಾಲೆ 3 ಗ್ರಾಮ್ 40 ಮಿಲಿ ಏನೋ ಎಷ್ಟಿದೆ. ಅದನ್ನೇನೋ ಹೊರಗಡೆ ಹೋಗ್ಬೇಕಾದ್ರೆ ಅಷ್ಟೇ ಯೂಸ್ ಮಾಡ್ತೀನಿ ನೋಡಿ. ಡಿಸೈನು ಓಲ್ಡ್ ಇಸ್ ಗೋಲ್ಡ್ ಅನ್ನೋ ಥರ ಓಲ್ಡ್ ಡಿಸೈನ್, ಆದರೆ ಓಲ್ಡ್ ಡಿಸೈನೇ ಚೆನ್ನಾಗಿರುತ್ತೆ. ಇವಾಗ ಅದನ್ನು ಎಕ್ಸ್ಚೇಂಜ್ ಮಾಡಿಕೊಂಡೆ, ಇವಾಗ ಹಾಕ್ಕೊತಾ ಇದ್ದೀನಿ ನೋಡಿ. ಡೈಲಿ ಯೂಸ್ ಈ ಥರ ಸಿಂಪಲ್ ಆಗಿದ್ರೇ ಇಷ್ಟ ಆಗುತ್ತೆ ನನಗೆ, ಹಾಗಾಗಿ ಅದನ್ನು ಹಾಕ್ಕೊಂಡೆ. ಹಾಗೆ ಲಸ್ಸುಗೆ ಸ್ವೆಟ್ರನ್ನ ತಂದಿದ್ದೆ. ಲಸ್ಸು ಮತ್ತು ಸೋನಿಗೆ ಇಬ್ರಿಗೂ ಆಗುತ್ತೆ ಅಂತ. ಸೋನಿ ಹತ್ರ ತುಂಬಾ ಸ್ವೆಟ್ರ್ ಇತ್ತು, ಅದು ನಂಗೆ ಬೇಕು ಅಂತ ತೆಗೆಸ್ಕೊಂಡಿದ್ದಾಳೆ. ಲಸ್ಸುಗೂ ಆಗುತ್ತೆ ಅಂತ ನಾನು ತಗೊಂಡೆ. ಹಾಗೆ ನಾನು ಒಂದು ಸ್ವೆಟ್ರನ್ನ ತಗೊಂಡೆ. ನಾನು ಸೀರೆ ತಂದಿದ್ನಲ್ಲ, ಅದನ್ನು ಅಮ್ಮವ್ರ ಮನೆಯಲ್ಲೇ ಅಲ್ಲೇ ಕೊಟ್ಟು ಬಂದೆ. ಅದನ್ನು ಹೊಲ್ಸಮ್ಮ ನೀನೆ ಅಂದ್ಬಿಟ್ಟು ನೋಡಿ. 2 ಸ್ವೆಟ್ರು. ಇದು ನನ್ನ ಸ್ವೆಟ್ರು 300, ಲಸ್ಸುದು 300. ಇಬ್ಬರಿಂದ ನಾವು 500 ಏನೋ ಕೊಟ್ವು. ಹಾಗೆ ನೋಡಿ ಅಮ್ಮ ಪಾಪ ಅದು ಅಂದರೆ ದಾರ ಎಲ್ಲ ಕೊಟ್ಟು ಕಳಿಸಿದ್ದಾರೆ. ಚಿಕ್ಕ ಮಕ್ಕಳು ಬಟ್ಟೆ ಇರುತ್ತೆ, ಏನಾದ್ರು ಸ್ವಲ್ಪ ಇದಾದರೆ ಹೊಲ್ಕೊ ಅಂತ ದಾರ ಎಲ್ಲ ಕೊಟ್ಟು ಕಳಿಸಿದ್ದಾರೆ. ಹಾಗೆ ಲಸ್ಸು ಬರಬೇಕಾದ್ರೆ ಶರ್ಟು ಮತ್ತು ಅದನ್ನ ಹಾಕ್ಕೊಂಡಿರಲಿಲ್ಲ ನೋಡಿ. ಈ ಥರ ಇದೆ ಲಸ್ಸು ಡ್ರೆಸ್ಸು, ನಂದು ಹಳೆ ವಿಡಿಯೋದಲ್ಲಿ ನೋಡಿರ್ತೀರ. ಹಾಗೆ ಸೋನಿ ಅಂದರೆ ಡೈಲಿ ಯೂಸ್ಗೆ ಅಂತ 1-2 ಚಡ್ಡಿನ ತೊಗೊಂಡಿದ್ದಾಳೆ. ಚಡ್ಡಿ ಮತ್ತು ಇದು ಒಂದು ಪ್ಯಾಂಟು. ನಾವು ಇದು ಬೇಡ ಅಂತ ಹೇಳಿದ್ರೆ ಅವಳು ನಂಗೆ ಇದೇ ಬೇಕು ಅಂತ ಇದನ್ನು ತೊಗೊಂಡಿದ್ದಾಳೆ. ಸ್ವಲ್ಪ ಚಿಕ್ಕದಾಗುತ್ತೆ, ಆದರೂ ಮಾತು ಕೇಳಲ್ಲ, ಅದನ್ನೇ ತೊಗೊಂಡಿದ್ದಾಳೆ ನೋಡಿ. ಚೆನ್ನಾಗಿದೆ, ಅದು ಇಷ್ಟ ಆಯಿತು. ಆದರೆ ಅದು ಪ್ಯಾಂಟ್ ಒಂದು ಇಷ್ಟ ಆಗಲಿಲ್ಲ. ಹಾಗೆ ಇದು ಲಸ್ಸುಗೆ ಅಂತ ಡೈಲಿ ಯೂಸ್ಗೆ ತಂದಿರೋದು. ಡೈಲಿ ಯೂಸ್ಗೆ ಈ ಥರ ಚೆನ್ನಾಗಿರುತ್ತೆ ಮಕ್ಕಳಿಗೆಲ್ಲ, ಹಾಗಾಗಿ ಇಷ್ಟು ಐಟಮ್ನ ತೊಗೊಂಡು ಬಂದೆ. ಮತ್ತು ನಾನು ಸೀರೆನ ತೊಗೊಂಡಿದ್ನಲ್ಲ, ಅಲ್ಲೇ
ಅಮ್ಮೋರ್ ಮನೇಲೇ ಹೊಲ್ಸಿದ್ದೀನಲ್ಲ, ಹಾಗೆ ಇದನ್ನ ಅಮ್ಮ ಉಟ್ಕೊಂಡ್ ಹೋಗು ಅಂತ ಹೇಳ್ತಿದ್ರು. ಇಲ್ಲ ನಾನಂತೂ ಇಲ್ಲಿಂದ ಉಟ್ಕೊಂಡ್ ಹೋಗಲ್ಲ. ನನ್ಗೆ ವಾಮಿಟ್ ಆಗುತ್ತೆ ಬಸ್ಸಲ್ಲಿ. ಅದ್ರಲ್ಲಿ ಬೇರೆ ಲಸ್ಸುನೆಲ್ಲ ಇರ್ತಾನೆ. ಲಗೇಜ್ ಎಲ್ಲ ಎತ್ಕೊಂಡು ಸೀರೆ ಉಟ್ಕೊಂಡ್ ಹೋದ್ರೆ ಅಷ್ಟೇ, ಸೀರೆನೂ ಇರಲ್ಲ, ನಾನು ಇರಲ್ಲ ಅಂದ್ಬಿಟ್ಟು ಉಟ್ಕೊಂಡ್ ಬರ್ಲಿಲ್ಲ. ನೋಡಿ ಈ ಸೀರೆನ ಉಟ್ಕೊಂಡ್ ಹೋಗು ಅಂತ ಕೊಟ್ರು. ಅಂದ್ರೆ ನೀನೇ ತಗೋ ಇದನ್ನ, ನನ್ಗೆ ಪರ್ಪಲ್ ಅಂದ್ರೆ ತುಂಬಾ ಇಷ್ಟ ಕಲರು. ಹಾಗಾಗಿ ಅಮ್ಮ ಇದು ಸ್ವಲ್ಪ ಪರ್ಪಲ್ ಕಲರ್ ಇತ್ತಲ್ಲ, ಹಾಗಾಗಿ ಇದನ್ನ ನೀನೇ ತಗೊಂಡೋಗು, ನೀನೇ ಯೂಸ್ ಮಾಡು ಅಂತ ಅಂದ್ರು. ಬೇಡ ಅಂತ ಅಂದ್ರು, ಕೇಳಲಿಲ್ಲ. ತಗೊಂಡೋಗು ಅಂತ ಕೊಟ್ರು. ನಾನ್ ಸೀರೆ ಉಡೋದ್ ಸ್ವಲ್ಪ ಕಮ್ಮಿನೇ. ನೋಡಿ ಈ ಸೀರೆ ಕೊಟ್ರು. ನನ್ಗೂ ಸ್ವಲ್ಪ ಇಷ್ಟ ಆಯ್ತು. ಸರಿ ಹೋಗು ಬಿಡು, ನಾನೇ ತಗೊಂಡೋಗ್ತೀನಿ ಅಂತ ತಗೊಂಬಂದೆ. ನೋಡಿ ಇಷ್ಟ್ ಚೆನ್ನಾಗಿದೆ. ಅಮ್ಮ ಅಂತೂ ಸಿಂಪಲ್ ಆಗಿ ಬ್ಲೌಸ್ ಹೊಲ್ಸಿರ್ತಾರೆ. ಜಾಸ್ತಿ ಇದೆಲ್ಲ ವರ್ಕ್ ಎಲ್ಲ ಮಾಡ್ಸಲ್ಲ. ಸಿಂಪಲ್ ಆಗಿ ಮಾಡ್ಸಿರ್ತಾರೆ. ಹಾಗೆ ನಾನು ಆ ಬ್ಲೌಸ್ ನೀನೇ ಹೊಲ್ಸು, ಅದನ್ನು ಚೆನ್ನಾಗ್ ಹೊಲ್ಸಮ್ಮ ಅಂತ ಹೇಳ್ಬಿಟ್ಟು ಬಂದೆ. ಅಂದ್ರೆ ಇಲ್ಲಿ ನನ್ಗೆ ಯಾರು ಅಷ್ಟೊಂದು ಟೈಲರ್ ಅವ್ರ ಪರಿಚಯ ಇಲ್ವಲ್ಲ, ಹಾಗಾಗಿ ಅಲ್ಲೇ ಕೊಟ್ಟು ಬಂದೆ. ಬೈ ಬೈ. ಥ್ಯಾಂಕ್ ಯು ಫಾರ್ ವಾಚಿಂಗ್.